ಮಳೆ ರೋಡ್ಸ್ ತಿಂದ್ಬಿಟ್ಟು ಲೆಟ್ಸ್ ಗೋ ಫಾರ್ ಜಿಮ್. ಯಾವತ್ತು ಬೇಗ ಎದ್ದೇಳಬೇಕಂತ ಇರ್ತೀವೋ ಅವತ್ತೇ ಏನಾದರೂ ಲೇಟ್ ಆಗ್ತಾನೆ ಇರ್ತದೆ. ನನಗೆ ಕನಸು ಬಂದಿತ್ತು ಗುರು, ಜಾಕಿ ಚಾನಲ್ಲಿ ಇವ್ರು ಬರ್ತಾರೆ ನೋಡ, ಚುಪ್ಪಿನಿ ಚಪ್ಪುನಿ ಮಂಗುನಿ, ಅವ್ರು 3 ಜನ ಬರ್ತಾರೆ ನನ್ನ ಕನಸಲ್ಲಿ. ಸಂಬಂಧನೇ ಇಲ್ಲ. ಓಕೆ, ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ FBO ಶಾಪ್ ಫಿಟ್ನೆಸ್. ಗೈಸ್ ಒಂದೇ ಏನು ಗೊತ್ತಾ, ನ್ಯೂ ಇಯರಿಂದ ನೀವು ಒಂದು ಯೋಚನೆ ಮಾಡ್ಕೊಳ್ಳಿ, ಅವ್ನು ಬಂದರೆ ನಾವು ಎಲ್ಲಿ ಹೋಗೋಣ, ಅವ್ನು ಬಂದರೆ ಸ್ಟಾರ್ಟ್ ಮಾಡೋಣ, ಇವ್ನು ಬಂದರೆ ನಾನು ಹೆಲ್ಪ್ ಮಾಡ್ತಾನೆ ಅಂತ ಅಂದ್ಕೊಂಡೆ ನಿಮ್ಮ ಜೀವನದಲ್ಲಿ ಅರ್ಧ ವರ್ಷ ವೇಸ್ಟ್ ಮಾಡಿರ್ತೀರಾ. ನಾನು ಹೇಳೋದಲ್ಲ ಒಂದೇ ಒಂದು, ಯಾವನು ಬರ್ತಾನೋ ಬರಲ್ವೋ, ನಿಮಗೆ ಸ್ಟಾರ್ಟ್ ಮಾಡಬೇಕು, ಕೆಲ್ಸಕ್ಕೆ ಹೋಗಬೇಕು, ದುಡಿಬೇಕು ಅಥವಾ ಏನಾದರೂ ಒಂದು ಮಾಡಬೇಕಾದ್ರೆ ಒಬ್ಬರೇ ಮಾಡಿರಿ. ಯಾಕಂದರೆ ನಾನು ಜಿಮ್ಗೆ ಹೋಗುವಾಗ 5:30 ಹೋಗ್ತಾ ಇದ್ದೆ, ನನ್ನ ಪಾರ್ಟ್ನರ್ ಒಬ್ಬನು ಬರ್ತಾಯಿದ್ದ, ಅವನು ಬರೋ ಟೈಮಲ್ಲೇ ಹೋಗಬೇಕು, ಅವ್ನು ಮುಂಚೆ ಹೋಗ್ಬಿಟ್ಟು ಬರ್ತಾ ಇದ್ದ. ಇವಾಗ ನಾನು ಯಾವ ಟೈಮ್ ಬೇಕೋ ಆ ಟೈಮ್ ಹೋಗ್ತೀನಿ, ಒಂದು ಅರ್ಧ ಅವರ್ ಲೇಟ್ ಆದರೂ ನಾನು ಒಬ್ಬನೇ ಮಾಡ್ಕೊತೀನಿ, ಯಾರೂ ಸಪೋರ್ಟ್ ತಗೊಳ್ಳಲ್ಲ. ಆ ಥರ ಯಾರು ಸಪೋರ್ಟ್ ಇಲ್ದಿರ ಯಾವಾಗಲೂ ಏನಾದರೂ ಒಂದು ಒಬ್ಬರೇ ಸ್ಟಾರ್ಟ್ ಮಾಡಿರಿ. ಸೊ ದಟ್ ನಿಮಗೆ ಅದು ತುಂಬ ಕಾನ್ಫಿಡೆನ್ಸ್ ಬರ್ತದೆ. ಪ್ಲಸ್ಸು ನೀವು ಒಬ್ಬರೇ ಮಾಡೋದ್ರಿಂದ 1 ವೀಕ್ ನಿಮ್ಗೆ ಏನಾದರೂ ಸ್ವಲ್ಪ ಕಷ್ಟ ಆಗ್ತದೆ, ಯಾವುದೇ ಕೆಲಸ ಆಗಲಿ. ಬಟ್ ಅದಾದಮೇಲೆ ಯು ವಿಲ್ ಬಿ ಅ ಚಾಂಪ್. ಓಕೆ, ಲೆಟ್ಸ್ ಗೋ. ಓಕೆ, ಜಿಮ್ ರೀಚ್ ಆಗಿದ್ದಾಯಿತು. ಇವತ್ತು ಏನು ವರ್ಕೌಟ್ಸ್ ಅಪ್ಪ ಅಂದರೆ ಲೆಗ್ ಅಂಡ್ ಶೋಲ್ಡರ್ಸ್. ಹಿಂಗೆ ಲೆಗ್ ಅಂಡ್ ಶೋಲ್ಡರ್ಸ್ ಆಲ್ಟರ್ನೇಟ್ ಸ್ಪ್ಲಿಟ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಲೆಟ್ಸ್ ಗೋ ಆ್ಯಂಡ್ ರಾಕ್ ದ ಡೇ. ಇವತ್ತು ಅಷ್ಟೊಂದು ಯಾರಿಲ್ಲ ಜಿಮ್ಮಲ್ಲಿ. ವರ್ಕೌಟ್ಸ್ ಕಂಪ್ಲೀಟ್ ಆಯಿತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ವಿತ್ ಹೀರೋ. ನಮ್ಮ ಜೊತೆಗೆ ಹೀರೋನು ಬರ್ತಾವ್ರೆ ಇವತ್ತು ಕೆಳಗಡೆ. ಓ ಮೈ ಗಾಡ್, ಇವತ್ತು ಇನ್ಕ್ಲೈನ್ ಮಾಡೋಕ್ಕಾಗಿಲ್ಲ. ಮನೆಯಿಂದ ಫೋನ್ ಮಾಡಿಬಿಟ್ಟು ನಮ್ಮ ಮಮ್ಮಿ ಬೇಗ ಬರು ಅಂತ ಟಾಸ್ಕ್ ಕೊಟ್ಟಿದ್ದಾರೆ ಆಲ್ರೆಡಿ. ಓಕೆ, ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ನಮ್ಮ ಮನೆಗೆ ಕೊಟ್ಟಿರೋ ಟಾಸ್ಕ್ ಏನಂತ ನೋಡೋಣ. ಇವಾಗ ಪ್ರೋಟೀನ್ ಕುಡಿತಾ ಇದ್ದೀವಿ. ಲೆಟ್ಸ್ ಗೋ. ಪ್ರೋಟೀನ್ ಕುಡಿದ್ಬಿಟ್ಟು ಫುಲ್ ಫಾಸ್ಟ್ ಆಗಿ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಇವಾಗ ಟ್ಯಾನಿ ರೋಡ್ ಅಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ, ಫುಲ್ ಫೇಮಸ್. ನಮ್ ತಮ್ಮಗೆ ತಾಯ್ತ್ ಕಟ್ಟಾಗ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ನಾವಿವಾಗ ಎಲ್ಲಿದ್ದೀವಿ ಅಂದ್ರೆ ನಾಗವರ, ಎಕ್ಸಾಕ್ಟ್ ಆಗಿ ನಾಗವರ ಸಿಗ್ನಲ್ ಅಲ್ಲಿ ಇದ್ದೀವಿ. ಈ ಕಡೆ ಮೆಟ್ರೋ ಸ್ಟೇಷನ್ ಬರ್ತದೆ, ಇನ್ನೊಂದು 2 ವರ್ಷ ಅನ್ಕೊಂತೀನಿ ಮ್ಯಾಕ್ಸಿಮಮ್ ಮೆಟ್ರೋ ಸ್ಟೇಷನ್ ಬರ್ತದೆ. ಅದಾದ್ಮೇಲೆ ಈ ಏರಿಯಾನ ಯಾವನ್ ಕೈ ಹಿಡಕ್ಕಾಗಲ್ಲ, ಸಕ್ಕತ್ತಾಗಿ ಡೆವಲಪ್ ಆಗಿ ಹೋಗಿರ್ತದೆ. ಆದ್ವಿ ಇದೇ ಕಾಡುನಲ್ಲಿ ಆಂಜನೇಯ ದೇವಸ್ಥಾನ ಅಂದರೆ ಫುಲ್ ಫೇಮಸ್ಸು. ಆ ಕಾಲದಲ್ಲಿ ನನಗೆ ಜ್ವರ ಬಂದರು, ಭಯ ಬಿದ್ದರು, ಇಲ್ಲೇ ಬಂದು ನಾವು ತಾಯ್ತು ಕಳಿಸ್ತಾ ಇದ್ದಿದ್ದು. ಆ ಕಲ್ಲಲ್ಲೇ ಅವ್ರನ್ನ ಇದು ಮಾಡಿರ್ತಾರೆ, ಸಪ್ರೇಟ್ ಕಲ್ಲಲ್ಲಿ ಮಾಡಿರಲ್ಲ, ನೋಡ್ಬೋದು ಚೆನ್ನಾಗಿ. ಅಲ್ಲೊಂದು ಬಂಡೆ ಇದಲ್ಲ, ಆ ಬಂಡೆಲೇ ಕೊಡ್ತಿರ್ತಾರೆ. ಸೊ ಮುಗೀತು, ನಮ್ಮ ಬಾಯ್ಗೆ ಫುಲ್ ತಾಯ್ತು ಕಟ್ಟಿ ಮುಖ ಫುಲ್ ಸ್ಮ್ಯಾಶ್ ಮಾಡಿದ್ದಾರೆ ನೀರು. ಲೆಟ್ಸ್ ಗೋ. ಇರೋ ಟ್ರಾಫಿಕ್ ಜಾಮ್ ಸಾಲದೆ ಇಲ್ಲೊಂದು ಕೆಲಸ ಮಾಡಿಕ್ಕಿದ್ದಾರೆ ನೋಡಿ, BBMP ಗಾಡಿ ತೊಗೊಂಬಂದು ಎಲ್ಲಿ ಸಿಗಾಕ್ಸಿದ್ದಾರೆ. ನಾವು ಇಲ್ಲಿ ಬಂದಿದ್ದೀವಿ ನಾಗವಾರದಲ್ಲಿ ಇಡ್ಲಿ ತಿನ್ನೋಕ್ಕೆ. ಇಡ್ಲಿ ತಿನ್ಬಿಟ್ಟು ಇಲ್ಲಿಂದ ನಾವು ಹೊರಡ್ಬೇಕು. ಇವಾಗ ಇಡ್ಲಿ ತಿನ್ನೋಣ ಅಂದರೆ ಇಡ್ಲಿನ ರೆಡಿ ಆಗ್ತಾ ಇದೆ ಅಲ್ಲಿ. ಸೊ ದಟ್ ಒಂದೊಂದು ದೋಸೆ ಕೊಟ್ಬಿಟ್ಟವ್ರೆ ಇವಾಗ. ಇದು ತಿಂದ್ರಿ ಅಷ್ಟು ಬೇಗ ರೆಡಿ ಆಗ್ತದಂತ. ಲೆಟ್ಸ್ ಗೋ. ನಮ್ಮ ಜೊತೆ ಇರೋದು ದಿಲೀಪ್ ಕುಮಾರ್ IPS. ನನಗೆ ನಾವು ದೋಸೆ ಖಾಲಿ ಮಾಡೋಷ್ಟು ಇಡ್ಲಿ ರೆಡಿ ಆಗ್ಬಿಡ್ತಪ್ಪ ಜುಪ್ ಅಂತ. ಓಕೆ, ಚೆನ್ನಾಗಿದೆ ಗುರು ಟೇಸ್ಟ್. 9 ಇಡ್ಲಿ 2 ದೋಸೆಗೆ ಜಸ್ಟ್ 85 ರೂಪೀಸ್ ಆಗಿದೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್, ಹೊಡ್ಕೊಳ್ಳೋಕ್ಕೆ ಆಗಲ್ಲ. 5 ಸ್ಟಾರ್ ಹೋಟ್ಲು ವೇಸ್ಟ್, ಸೈಡ್ಗೆ ಹೋಗ್ಬೇಕು. 5 ಸ್ಟಾರ್ ಹೋಟ್ಲು ನೆಕ್ಸ್ಟ್ ಲೆವೆಲ್ ಆಗಿತ್ತು ಟೇಸ್ಟು. ಈ ಥರ ಜಾಗದಲ್ಲಿ ತಿನ್ನೋಡ್ರಿ, ಸಾಕಾಗಿರ್ತದೆ, ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಓಕೆ, ಎಕ್ಸಾಕ್ಟಾಗಿ ಒಂದು 10 ವರ್ಷ ಮುಂಚೆ ಎಲಿಮೆಂಟ್ಸ್ ಮಾಲ್ ನೋಡ್ತಾ ಇದ್ದೀರಲ್ಲ, ಎಲಿಮೆಂಟ್ಸ್ ಮಾಲೇ ಇದ್ದಿಲ್ಲ, ಇದೆಲ್ಲನೂ ಲೇಕ್. ಒಂದು ಲೇಕ್ ಇದ್ದಿದ್ದು, ಅದನ್ನೆಲ್ಲ ನೀರೆಲ್ಲ ಆಚೆ ಹಾಕಿ ಎಲಿಮೆಂಟ್ಸ್ ಮಾಲ್ ಕಟ್ಟಿದ್ದಾರೆ. ಇವಾಗ ಮನೆಗೆ ರೀಚ್ ಆದ್ವಿ. ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಪಾಯಿಂಟಿಗೆ. ಮನೇಲಿ ನೀರಿಲ್ಲ, ಹೋಗ್ಬಿಟ್ಟು ಟ್ಯಾಕ್ಟ್ರಿಂದ ನೀರು ತೊಗೊಂಬರ್ಬೇಕು. ಲೆಟ್ಸ್ ಗೋ ಆ್ಯಂಡ್ ಹಂಟ್ ವಾಟರ್. ಕಮ್. ಓಕೆ, ಲೆಟ್ಸ್ ಗೋ.
ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಪಾಯಿಂಟ್ಗೆ ಹೋಗ್ಬಿಟ್ಟು ನೀರು ಲೋಡ್ ಮಾಡ್ಕೊಂಡು ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ಅನ್ಲೋಡ್ ಮಾಡಬೇಕು. ಅದಾದ್ಮೇಲೆ ಏನು ಟಾಸ್ಕ್ ಇದೆ ಅಂತ ಕಂಪ್ಲೀಟ್ ಮಾಡೋಣ. ಅಲ್ಲೇ ಗಾಡಿ ಲೋಡ್ ಆಯಿತು. ಇವಾಗ ನಾವು ಹೊರಡ್ತಾ ಇದೀವಿ ಮನೆಗೆ ನೀರು ಎತ್ಕೊಂಡು. ಚಿಕನ್ ಸಖತ್ತಾಗಿ ಬಂದಿದೆ. 3 ಎಗ್ ವೈಟ್ ತೊಗೊತೀನಿ, 2 ಫುಲ್ ಹೋಲ್ ಎಗ್ ತೊಗೊತೀನಿ. ಸೊ ದಟ್ ನಾವು ಮಾರ್ನಿಂಗ್ ಬಿಟ್ಟಿರೋ ಎಗ್ಗು ನೀವು ಕನ್ಸ್ಯೂಮ್ ಮಾಡೋಕ್ಕಾಗ್ತದೆ. ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋದ್ವಿ, ಸೊ ದಟ್ ತಿನ್ನೋಕ್ಕಾಗಿಲ್ಲ. ಓಕೆ, ಲೆಟ್ಸ್ ಗೋ. ಕೆಲಸ ಮುಗೀತು, ನಾವು ಲಂಚ್ ಮಾಡ್ಕೊಂಡ್ವಿ. ಇವಾಗ ಸೌತೆಕಾಯಿ ತಿಂತಾ ಇದ್ದೀನಿ. ಲೆಟ್ಸ್ ಗೋ ಫಾರ್ ಫ್ಯಾಕ್ಟ್ರಿ. ಬಂದಿದ್ದು ಗಾಡಿ ಬಿಟ್ಟಿದ್ದೆ, ಕ್ರಿಕೆಟ್ ಆಡ್ತಾ ಇದ್ದೀವಿ ಫುಲ್ ಬಾಯ್ಸ್ ಜೊತೆಗೆ. ಫುಲ್ ಜಾಲಿ 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 ಜಾಲಿ, ಫುಲ್ ಸ್ಮಾರ್ಟ್ ಆಗಿದೆ ನೋಡಿ. ಸಕ್ಕತ್ತಾಗಿ ಕ್ರಿಕೆಟ್ ಆಡಿದ್ವಿ. ಇವಾಗ ಎಲ್ಲ ಹೋಗ್ತಾ ಇದೀವಿ ಅಂದ್ರೆ ಮನೆಗೆ ಹೋಗ್ಬೇಕು, ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ನೋಡೋಣ ಏನ್ ಮಾಡೋದಂತ. ಕಣ್ಣೂರ್ಗೆ ಹಾಲ್ ತಗೊಂಡ್ ಬರಕ್ಕೆ. ಏನೋ ಪಕ್ಕದ ರೋಡ್ಗೆ ಹೋದ್ರೆ ಹಾಲ್ ಸಿಗ್ತದೆ ಅಂಗಡಿಯಲ್ಲಿ ಅನ್ಕೋಬೇಡಿ. ಹೌದು, ಪಕ್ಕದ ರೋಡ್ಗೆ ಹೋದ್ರೆ ಅಂಗಡಿಯಲ್ಲಿ ಹಾಲ್ ಸಿಗ್ತದೆ, ಬಟ್ ನಾವ್ ಅಲ್ಲಿ ತಗೊಳಲ್ಲ. ನಾವು ಡೈರೆಕ್ಟ್ ಆಗಿ ಸೊಸೈಟಿಯಲ್ಲಿ ಹಾಲ್ ಹಾಕ್ತಾರಲ್ಲ ಅಲ್ಲಿಂದ ತಗೊಂತೀವಿ. ಚಿಕ್ಕಾಗಿರ್ತದೆ, ಆಕ್ಚುಲಿ ಕಾಸು ಕಡಿಮೆನೆ ಅಲ್ಲಿ. ಸೊ ದಟ್ ಅಲ್ಲಿ ಹೋಗ್ತಾ ಇದೀವಿ, ಕ್ವಾಲಿಟಿ ಆಗಿರ್ತದೆ. ಓಕೆ, ನಾವು ರೀಚ್ ಆದ್ವಿ. ಇವಾಗ ಹಾಲ್ ಇಸ್ಕೊಳಕ್ ಬಂದಿದ್ದಾರೆ. ನಮ್ಮ ಬಾಯ್ ಒಳಗಡೆ ಹೋಗಿದ್ದಾನೆ ನೋಡಿ, ಎಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ. ಓಕೆ, ಇವಾಗ ರೆಡಿ ಆಗಿದ್ದಾರೆ. ಇದೆಲ್ಲ ಒಂದು ಚೋಟು ಹೋಗಿ ನಿಂತ್ಕೊಂಡ್ಬಿಟ್ಟು. ಚೋಟೆ, ಲವ್ ಯು. ಇವತ್ತಿಗೆ ಡಿನ್ನರ್ ಮುಗಿಸ್ಕೊಂಡು ಡೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಗೈಸ್. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್, ಹ್ಯಾಪಿ ನ್ಯೂ ಇಯರ್ ಟು ಆಲ್.